ಭರ್ಜರಿ ಜಯವನ್ನ ದಾಖಲಿಸಿದೆ. 25 ವರ್ಷಗಳ ಸೇಡನ್ನ ತೀರಿಸಿಕೊಂಡಿದೆ ಟೀಂ ಇಂಡಿಯಾ. 12 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಭಾರತ. 3 ಬಾರಿ ಗೆದ್ದು ವಿಶ್ವ ದಾಖಲೆ ಮಾಡಿದ ಟೀಂ ಇಂಡಿಯಾ ಇದೀಗ ಬಹಳ ಕುತೂಹಲ ಇತ್ತು. ಕೊನೆ ಕ್ಷಣದವರೆಗೂ ಕೂಡ ಭಾರತ ಯಾವ ರೀತಿಯ ಆಟವನ್ನ ಆಡಿದೆ ಅನ್ನುವ ಕುತೂಹಲ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಕೂಡ ಇತ್ತು. ಟೀಂ ಇಂಡಿಯಾ 4 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲಿಸಿದೆ. ಈ ಮೂಲಕ ಐಸಿಎಸ್ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಜಯವನ್ನ ಗಳಿಸಿದ್ದು ಟೀಂ ಇಂಡಿಯಾಗೆ 4 ವಿಕೆಟ್ಗಳ ಜಯ ಸಿಕ್ಕಿದೆ. 25 ವರ್ಷಗಳ ಸೋಲಿನ ಸೇಡು ಇದು. ಈ ಒಂದು ಸೇಡನ್ನ ತೀರಿಸಿಕೊಳ್ಳುತ್ತಾ ಭಾರತ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಸೇಡು ತೀರಿಸಿಕೊಂಡಾಗಿದೆ. 12 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಭಾರತ. ಇದಾಗಲೇ 3 ಬಾರಿ ಗೆದ್ದು ವಿಶ್ವ ದಾಖಲೆ ಮಾಡಿತ್ತು ಟೀಂ ಇಂಡಿಯಾ. ಇವತ್ತಿನ ಮ್ಯಾಚ್ ಅನ್ನ ಬಹಳ ಕುತೂಹಲದಿಂದ ಕ್ರಿಕೆಟ್ ಪ್ರೇಮಿಗಳು ನೋಡ್ತಾ ಇದ್ರು. ಏನಾಗತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಕ್ಷಣದವರೆಗೂ ಕೂಡ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿತ್ತು. ಕೊನೆ ಬಾಲ್ ವರೆಗೂ ಕೂಡ ಯಾವ ರೀತಿಯಾಗಿ ಒಂದು ಮ್ಯಾಚ್ ಏನಾದರೂ ಟರ್ನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಒಂದಷ್ಟು ಈ ಒಂದು ರೀತಿಯಂತಹ ಪ್ರಶ್ನೆಗಳು ಮಾತ್ರ ಅಲ್ಲ, ಕುತೂಹಲ ಮಾತ್ರ ಅಲ್ಲ, ಸ್ವಲ್ಪ ಹೊತ್ತು ಆತಂಕ ಕೂಡ ಇತ್ತು. ಇಡೀ ಒಂದು ಕ್ರಿಕೆಟ್ ಪ್ರೇಮಿಗಳು, ಭಾರತದ ಕ್ರಿಕೆಟ್ ಪ್ರೇಮಿಗಳು ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. 3 ಬಾರಿ ಗೆದ್ದು ವಿಶ್ವ ದಾಖಲೆಯನ್ನ ಮಾಡಿದೆ ಟೀಂ ಇಂಡಿಯಾ. ಇವತ್ತಿನ ದಿನಕ್ಕಾಗಿಯೇ ಕಾಯ್ತಾ ಇದ್ರು. ಚಾಂಪಿಯನ್ಸ್ ಕಿರೀಟವನ್ನ ಭಾರತ ಮುಡಿಗೇರಿಸಿಕೊಳ್ಬೇಕು ಅನ್ನುವಂತಹ ತವಕ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಇತ್ತು. ಭಾರತದ ಆಟಗಾರರ ಆಟ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳಿದ್ದಂತಹ ಸಂದರ್ಭದಲ್ಲಿ ದುಬೈನಲ್ಲಿ ಇವತ್ತು ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಈ ಒಂದು ಸೆಣಸಾಟದಲ್ಲಿ ಕಿವೀಸ್ ಅನ್ನ ಸೋಲಿಸಿದೆ ಟೀಂ ಇಂಡಿಯಾ. ಭಾರತ ಕಿವೀಸ್ ಕಾದಾಟದಲ್ಲಿ ಇವತ್ತು ಭಾರತ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ 12 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಒಲಿಸಿಕೊಂಡಿದೆ ಭಾರತ. ದುಬೈನಲ್ಲಿ ಇವತ್ತು ನಡೆದಂತಹ ಮ್ಯಾಚ್ನಲ್ಲಿ ಈ ಕ್ಷಣದವರೆಗೂ ಕುತೂಹಲವನ್ನ ಕಾಯ್ದಿರಿಸಿಕೊಂಡಿತ್ತು. 1.5 ವರ್ಷದ ಹಿಂದೆ ತವರಿನಲ್ಲಿ ಏಕದಿನ ವಿಶ್ವಕಪ್ ಗೆಲುವಿನ ಹೊಸ್ತಿಲಲ್ಲಿ ಎಡವಿದ್ದನ್ನ ಈ ಸಲ ಎಡವಬಾರದು ಅನ್ನುವ ರೀತಿಯಲ್ಲಿ ಎಲ್ಲವನ್ನ ಕೂಡ ಟೀಂ ಇಂಡಿಯಾ ತಯಾರಿ ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ ಗೆಲುವನ್ನ ದಾಖಲಿಸಿದೆ. ಈ ಗೆಲುವು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಕೂಡ ಸಲ್ಲುವಂಥದ್ದು. ಕಾರಣ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇದ್ದಂತಹ ಮ್ಯಾಚ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, 25 ವರ್ಷಗಳ ಹಿಂದಿನ ಒಂದು ಸೋಲು ಏನಿತ್ತಲ್ಲ, ಆ ಸೇಡನ್ನ ತೀರಿಸಿಕೊಳ್ಳೋದಕ್ಕಿದ್ದಂತಹ ಅವಕಾಶವನ್ನ ಈ ಬಾರಿ ಟೀಂ ಇಂಡಿಯಾ ಸದುಪಯೋಗ ಮಾಡಿಕೊಂಡಿದೆ. ಎಲ್ಲ ಕಡೆ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಈ ಸಂಭ್ರಮಾಚರಣೆ ಹೇಗಿದೆ, ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ನೀವಿರುವಂತಹ ಸ್ಥಳದಲ್ಲಿ ಶರಣು ಹಂಪಿ? ಶರಣಂಪಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಸಂಭ್ರಮಾಚರಣೆ ಯಾವ ರೀತಿಯಾಗಿದೆ? ಇವತ್ತು ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಮುಡಿಗೇರಿಸಿಕೊಂಡಿದೆ. ಎಸ್, ನಮ್ಮ ರಿಪೋರ್ಟರ್ಗೆ ಅಲ್ಲೇ ಸೌಂಡ್ ಜಾಸ್ತಿ ಆಗಿದೆ. ಕಾರಣ ಸಂಭ್ರಮಾಚರಣೆ ಅಷ್ಟು ಜೋರಾಗಿ ನಡೀತಾ ಇದೆ. ಧ್ವನಿ ಕೇಳಿಸ್ತಾ ಇಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಬಟ್ ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನಂತೂ ನಾವು ಇಲ್ಲಿ ಮಿಸ್ ಮಾಡುವ ಹಾಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೆಲೆಬ್ರೇಷನ್ ನೋಡ್ತಾ ಹೋದ್ರೆ, ಯಾಕಂದ್ರೆ ಓರಿಯನ್ ಮಾಲ್ ನ ದೊಡ್ಡ ಸ್ಕ್ರೀನ್ ನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಏನಿತ್ತು, ಆ ಮ್ಯಾಚ್ ಅನ್ನ ಸೆಲೆಬ್ರೇಷನ್, ಯಾಕಂದ್ರೆ ಗೆದ್ದಿರೋದಕ್ಕೆ ಎಲ್ಲರೂ ಸಂಭ್ರಮದಿಂದ ತೊಡಗಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಇವತ್ತಿನ ಮ್ಯಾಚ್ ಅಮೇಸಿಂಗ್ ಇತ್ತು. ಫುಲ್ ಇಂಡಿಯಾ ಅಂತ ಪ್ರೌಡ್ ಬಂತು ನಮಗೆ, ಇಂಡಿಯನ್ ಅಂತ ಪ್ರೌಡ್ ಬಂತು ನಮಗೆ. ಮೇಡಮ್, ತಾವೇನ್ ಆರಾಮ್ಸೆ ಇಂಡಿಯಾ 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 बोलो भारत माता के जय. It was so amazing. Enjoying. 2017ರಿಂದ ಬಹಳ ನಿರೀಕ್ಷತೆ ಇತ್ತು ನಮಗೆ.
ಚಾಂಪಿಯನ್ಸ್ ಟ್ರೋಫಿ. ಲಾಸ್ಟ್ 2017ರಲ್ಲಿ ನಾವು ಪಾಕಿಸ್ತಾನ ವಿರುದ್ಧ ಸೋತೀವಿ, ಅಲ್ಲಿಂದ ಚಾಂಪಿಯನ್ಸ್ ಟ್ರೋಫಿಗೆ ಬಹಳ ನಿರೀಕ್ಷೆ ಇತ್ತು. ಈ ಸರಿ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, ಆಲ್ ಆಸ್ ವೆಲ್ ಆಸ್ ನಮ್ದು ಚಾಂಪಿಯನ್ಸ್ ಟ್ರೋಫಿನೂ ಬಂದಿದೆ. ಇದಕ್ಕಿಂತ ನಮ್ಮ ಭಾರತ, ನಮ್ಮ ದೇಶಕ್ಕೆ ಹೆಚ್ಚಿನ ಖುಷಿ ತರುವಂತ ಸಂದರ್ಭ ಯಾವುದೂ ಇಲ್ಲ. ಎಲ್ಲ ಜನತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಸೆಲೆಬ್ರೇಷನ್ ತುಂಬಾ ಥ್ಯಾಂಕ್ಸ್ ನಮ್ಮ ಭಾರತ. ಸೆಲೆಬ್ರೇಷನ್ ಜೋರಾಗಿರೋದು. ಮ್ಯಾಚ್ ಆರಂಭದಿಂದಲೂ ಕೂಡ ದೊಡ್ಡ LED ಸ್ಕ್ರೀನ್ ಅಲ್ಲಿ ಸಾಕಷ್ಟು ರೀತಿಯಾಗಿ ಎಲ್ಲರೂ ಕೂಡ ಗ್ಯಾದರ್ ಆಗಿ ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಸೊ ಮ್ಯಾಚ್ ನೋಡಿದ ನಂತರ ನಿಜವಾಗ್ಲೂ ಕೂಡ ಕೊನೆಯ 10 ಓವರ್ ಏನಿದೆ ಆ 10 ಓವರ್ನ ತುಂಬಾನೇ ಎಂಜಾಯ್ ಮಾಡಿದ್ರು. ಎಲ್ಲಿ ಇಂಡಿಯಾ ಸೋತ್ಬಿಡುತ್ತೇನೋ ಅಂತ ಭಯ ಕಾಡ್ತಾ ಇತ್ತು. ಅದ್ರ ಮಧ್ಯನೂ ಕೂಡ ವಿಕೆಟ್ ಮೇಲಿಂದ ಮೇಲೆ ಉರುಳ್ತಾ ಇದ್ರು ಕೂಡ ಅದ್ಭುತವಾದಂತ ಪ್ರದರ್ಶನ ಮಾಡಿದ್ದಾರೆ. ಇಂಡಿಯಾ ಕೊನೆಗೂ ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲಕ್ಕೆ ಯಶಸ್ವಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಓಕೆ, ಶರಣ ಹಂಪಿ ಅಲ್ಲಿನ ಸೆಲೆಬ್ರೇಷನ್ ಬಗ್ಗೆ ಕೂಡ ತೋರಿಸ್ತಾ ಇದ್ರು. ಜೊತೆಗೆ ಈಗಾಗಲೇ ಅಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ ಟೀಮ್ ಇಂಡಿಯಾ. ಈ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸು, ಆಸೆ, ಜೊತೆಗೆ ಹರಕೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸಿದೆ. ಕಾರಣ ಯಾವಾಗ ICC ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತ ಗೆಲ್ಲಬೇಕು ಅನ್ನೋದೇ ಪ್ರತಿಯೊಬ್ಬ ಭಾರತೀಯನ ಕನಸಾಗಿತ್ತು. ಕ್ರಿಕೆಟ್ ಪ್ರೇಮಿಯ ಆ ಒಂದು ಆಸೆ ಈಗ ಫಲಿಸಿದೆ. ಪೂಜಾ, ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸಿದೆ. 3 ಬಾರಿ ಗೆದ್ದು ವಿಶ್ವ ದಾಖಲೆಯನ್ನ ಮಾಡಿದೆ ಭಾರತ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇದ್ದಂತಹ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ಕಿವೀಸ್ ಅನ್ನ ಸೋಲಿಸಬೇಕು, ನ್ಯೂಜಿಲೆಂಡ್ ಅನ್ನ ಸೋಲಿಸಬೇಕು, 25 ವರ್ಷಗಳ ಸೋಲಿನ ಸೇಡನ್ನ ತೀರಿಸಿಕೊಳ್ಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆದಂತಹ ಸಂದರ್ಭದಲ್ಲೂ ಕೂಡ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿದಾಗ ಆ ಒಂದು ನೋವು ಕೂಡ ಇತ್ತು. ಸೊ 2 ಸೋಲಿನ ಸೇಡನ್ನ ಇದೀಗ ಭಾರತ ತೀರಿಸಿಕೊಂಡಿದೆ. ಈ ಮೂಲಕ 25 ವರ್ಷಗಳ ಹಿಂದಿನ ಸೇಡನ್ನ ತೀರಿಸಿಕೊಂಡಿರೋದು ಒಂದು ಕಡೆಯಾದರೆ 2021ರಲ್ಲಿ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲೂ ಕೂಡ ಭಾರತ ಇದೇ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು. ಆದರೆ ಇದೀಗ ಆ ಎಲ್ಲ ಸೋಲು ಈ ಗೆಲುವಿನ ಮೂಲಕ ಒಂದು ಖುಷಿಯ ವಾತಾವರಣವನ್ನ ತಂದಿದೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಈ ಮೂಲಕ ಭಾರತ ಈಗ ಫೈನಲ್ನಲ್ಲಿ ಯಾವ ರೀತಿಯಾಗಿ ಮ್ಯಾಚ್ ಆಡಿದೆ, ವಿಶ್ವ ಚಾಂಪಿಯನ್ ಆಗಿದೆ, ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಅನ್ನೋದಕ್ಕೆ ಕೋಟ್ಯಾಂತರ ಭಾರತೀಯರ ಈ ಸಂಭ್ರಮಾಚರಣೆಯೇ ಸಾಕ್ಷಿಯಾಗಿದೆ.